ಅಕ್ಕ ದಿನ ಇದೇ ಗೋಳ್ನೆ ಹೇಳ್ತೀಯಲ್ಲೇ. ನೀನ್ ಮಾಡ್ದೇ ಇರೋ ಪೂಜೆ ಇಲ್ಲ, ವ್ರತ ಇಲ್ಲ, ಆದ್ರೂ ಏನೂ ಆಗ್ತಾ ಇಲ್ವಲ್ಲೇ. ನಿನ್ ಕನ್ಸು ಅದ್ ಯಾವಾಗ್ಲೇ ಈಡೇರೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಗೌರಿ. ನನಗೋಳಾದ್ರೂ ಸೌತೆಕಾಯಿ ಹೋಳ್ ಥರ ದಿನಾ ನಡೀತಾನೆ ಇರುತ್ತೆ. ಆದ್ರೆ ಆ ಭಗವಂತ ನಿನಗೂ ಅನ್ಯಾಯ ಮಾಡ್ಬಿಟ್ನಲ್ಲೇ. ಅಕ್ಕ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಜೀವನನೇ ಸಾಕಾಗೋಗಿದೆ. ಆದರೆ ನನ್ನ ಗಂಡನ ಒಬ್ಬಂಟಿ ಮಾಡಬಾರ್ದು ಅಂತ ಇಷ್ಟು ದಿನ ನನ್ನ ನೋವನ್ನ ಮನಸ್ಸಲ್ಲೇ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಶಂಭಯೋಗಿ ಶರಣಬಾರೋ ನಮೋ ನಮಾದಿ ದೇವಬಾರೋ. ಎಡಕ್ಕಿನ್ನು ಎಡಕಾಗಿ ಹೋಯ್ತು, ಬಲಕ್ಕಿನ್ನು ಬಲಕ್ಕಾಗಿ ಹೋಯ್ತು. ಮಾತು ಮನಕ್ಕೆ ಸಾಕ್ಷಿ, ತಿಂದ ರೊಟ್ಟಿ ಹೊಟ್ಟೆಗೆ ಸಾಕ್ಷಿ, ಮಾಡಿದ ಸಂಸಾರ ಮನೆಗೆ ಸಾಕ್ಷಿ. ಅಕ್ಷೆ ಕಾಯೋ ಹನುಮಂತ ದೇವ, ಊರ ಕಾಯೋ ದೇವಮ್ಮ ತಾಯಿ. ಸುಮ್ನೆ ಇದ್ರೆ ಇರಬೇಕು ಮರ ಇದ್ದಂಗ, ಇದ್ದಿರ್ಲಿ ಅಂತ ನಿಂತು ಬಿಟ್ರೆ ಜ್ವರ ಬಂದಂಗ, ಸಂಸಾರಕ್ಕೆ ಜ್ವರ ಬಂದಂಗ. ಅಕ್ಕನಿಗೆ ಸಂತಾನ ಐತಿ, ಆ ಸಂತಾನಕ್ಕೆ ಸಮಸ್ಯೆ ಐತಿ. ಯಜಮಾನನಿಗೆ ದಾರಿ ಐತಿ, ಆ ದಾರಿನಾಗೊಂದು ಜವಾಬ್ದಾರಿ ಐತಿ. ಆದ್ರ ಜವಾಬ್ ಕೊಡೋ ದಾರಿನಾಗ ಹೋಗ್ಬೇಕು ಅನ್ಕೊಂಡ್ರು ಹೋಗಕ್ ದಾರಿ ಇದ್ರು ನೋಡಕ್ ಕಣ್ಣಿಲ್ಲ, ಕಣ್ ಬಂದ್ರು ಹೋಗಕ್ ಕಾಲಿಲ್ಲ. ಯಾಕಂದ್ರ ನಿನಗ್ ಸಮಯ ಸರಿಗಿಲ್ಲ. ಇನ್ನೂ ನಿನ್ ತಂಗಿಗೆ ಮಡ್ಲೈತಿ, ಆದ್ರೆ ಮಡ್ಲನಾಗ ಕೊಡ್ಲೈತಿ. ದುಡ್ಡು ಕಾಸು ಹಣ ಲಕ್ಷ್ಮಿ ಒಲಿದಾಳ, ಆದ್ರೆ ಸಂತಾನ ಲಕ್ಷ್ಮಿ ಕೈ ಬಿಟ್ಟ್ಯಾಳ. ಭೂಮಿ ಒಡವೆ ವಸ್ತ್ರ ಹಣ ಎಲ್ಲಾ ತುಂಬಿಕೊಟ್ಟ್ಯಾಳ, ಆದ್ರೆ ಕಂಕ್ಲಾಗೊಂದು ಕೂಸ್ ಕೊಡೋದನ್ನ ಮರ್ತ್ಯಾಳ. ನಾಡಿ ಸರಿ ಐತಿ, ಆದ್ರೆ ಆ ಜೀವನ ಚಿಂತಿನಾಗ ರಾಡಿ ಆಗೈತಿ. ಸುಳ್ಳಂದ್ರೆ ಸುಳ್ಳನ್ನು, ನಿಜ ಅಂದ್ರೆ ನಿಜ ಅನ್ನು ಶಕುನ ನುಡಿಸ್ತಾಳ. ಆ ತಾಯಿ ನನ್ನ ಬಾಯಿನಾಗ ಶಕುನ ನುಡಿಸ್ತಾಳ. ಸ್ವಾಮಿ, ನೀವ್ ಹೇಳಿದ್ ಒಂದೊಂದು ಮಾತು ಸತ್ಯನೇ. ಇದ್ರಲ್ಲಿ ಹುಡುಕಿದ್ರು ಸುಳ್ಳಿಲ್ಲ. ಕಾಣ್ದೇ ಇರೋದನ್ನ ಕಂಡಾಗ ಹೇಳ್ತಿದ್ದೀರಲ್ಲ, ಯಾರ್ ನೀವು? ಹೇಳಿದ್ದು ನಾನಲ್ಲ ತಾಯಿ, ಆ ತಾಯಿ ಕುಂತು ಆಡ್ಸದ್ಲು ನನ್ನ ಬಾಯಿ. ನಾನಿಲ್ಲಿ ನೆಪ, ಈಡೇರ್ಬೋದು ನಿಮ್ಮ ಜಪ. ಹೌದಾ ಸ್ವಾಮಿ? 24 ಗಂಟೆ ಗಂಡ ಮನೆ ಮಕ್ಕಳು ಅಂತ ಜಪ ಮಾಡ್ತಾನೆ ಇರ್ತೀನಿ. ಇನ್ನು ನನ್ನ ತಂಗಿ ಮಕ್ಕಳ ಭಾಗ್ಯ ಸಿಗ್ಲಿ ಅಂತ ಜಪ ಮಾಡ್ತಾಳೆ. ಹೇಳಿ, ನಮ್ಮ ಜಪ ಯಾವಾಗ ಫಲಿಸುತ್ತೆ ಅಂತ ಹೇಳಿ. ಹೇಳ್ತೀನಿ ತಾಯಿ, ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಕಲ್ಪವೃಕ್ಷಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ. ಆ ಪೂಜೆನ ನಿಮ್ಮಿಬ್ರು ಹೊರತಾಗಿ ಬೇರೆ ಯಾರೂ ನೋಡಬಾರ್ದು. ಇಷ್ಟಾದ್ರೆ ನಿಮ್ ಸಮಯ ಬದಲಾಗುತ್ತೆ. ಆ ಭಗವಂತನೇ ನಿಮ್ ಜೊತೆಲಿರ್ತಾನೆ. ಗೌರಿ, ಬರೀ ತೆಂಗಿನ ಮರ ಪೂಜೆ ಮಾಡಿದ್ರೆ ಸಾಕ ಅಷ್ಟೇನಾ? ನಮ್ಗೆ ಈ ಥರ ಯಾರು ಹೇಳೇ ಇರಲಿಲ್ಲ ಅಲ್ವಾ? ಹಾಗೆ ಮಾಡೋಣ. ಅಂದ್ಹಾಗೆ ಸ್ವಾಮಿ. It is not the time. It is your work which has to change. Yes, work harder. ಹಾಲು ತಗೊಳ್ಳಿ. ಹೈ, ಮಿಲ್ಕು ಇದೇನ್ ಗಿರಿ? ನಮ್ಮನೇಲಿ ಕಾಫಿ ಟೀ ಹಾಲು ಎಲ್ಲ ಒಂದು ಹೊತ್ತಲ್ವಾ? ವೈ ಇಸ್ ದಿಸ್ ಮಿಲ್ಕ್ ನಾವ್? ರೀ, ಪಾಪ ದುಡಿಯೋ ಗಂಡಸು ಸುಸ್ತಾಗಿ ಮನೆಗೆ ಬಂದಿರ್ತೀರಾ, ಅದಕ್ಕೆ ಹಾಲು ತಗೊಳ್ಳಿ. ನೀನ್ ಬೆಳಗ್ಗೆ ದೇವ್ರ ಮನೇಲಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ ಕೇಳಿದ್ರೆ ರಾಯರ್ ಹಾಕ್ತಾರೇನೋ. ನಾನು ಅಷ್ಟು ಈಸಿಯಾಗಿ ಬೀಳಲ್ಲ. ಯಾಕೆ ಈ ಥರ ನೈಸ್ ಮಾಡ್ತಾ ಇದೆಯಾ ಹೇಳು? ರೀ, ನಿಮಗೆ ತೆಂಗಿನ ಮರ ಸಾಕಿರೋ ಯಾರಾದ್ರೂ ಗೊತ್ತಾ? ಅದೇನ್ ಬೇಕಾ ನಾಯ ಸಾಕಕ್ಕೆ? ಮರ ಬೆಳೆಸಿರೋರು ಗೊತ್ತಾ ಅಂತ ಕೇಳಬೇಕು. ಅದೇ ಗೊತ್ತಾ? ಆದ್ರೆ ತೆಂಗಿನ ಮರ ಬೆಳೆಸಿರೋರು ನಿಮಗೆ ಯಾಕೆ? ಇವ್ರ ಪೂಜೆ ಬಗ್ಗೆ ಹೇಳಿದ್ರೆ ಅದೆಲ್ಲ ನಂಬೇಡ, ಅಂತರಾತ್ಮದ ಮಾತು ಕೇಳು, ಆತ್ಮದ ಮಾತು ಕೇಳು ಅಂತೆಲ್ಲ ತಲೆ ತಿಂತಾರೆ. ಅದಕ್ಕೆ ಹೇಳ್ದೆ ಇರೋದೇ ಒಳ್ಳೇದು. ತೆಂಗಿನ ಮರ ಯಾಕೆ ಅಂತ ಕೇಳಿದೆ, ನೀನು ಯೋಚನೆ ಮಾಡ್ತಿದ್ಯಲ್ಲ ಯಾಕೆ? ಅದು ಬಿಸಿ ಹಾಲು ನೀವು ತಣ್ಣಗೆ ಕುಡಿತಾ ಇರಿ, ಹೇಳ್ತೀನಿ. ರೀ, ತೆಂಗಿನಕಾಯಿನ ನಾವು ಅಂಗಡಿನಲ್ಲಿ ತಗೋಬೇಕು ಅಂದ್ರೆ 35 ರೂಪಾಯಿ ಖರ್ಚಾಗತ್ತೆ. ಅದ್ರ ಬದಲು ಪರಿಚಯದವ್ರ ತೆಂಗಿನ ಮರ ಇದ್ರೆ ಅವ್ರ ಹತ್ರ ಕಡಿಮೆಗೆ ತಗೋಬೋದಲ್ವಾ? ಆಹಾ ಗಿರಿ, ಐ ಲೈಕ್ ಯುವರ್ ಮಿಡಲ್ ಕ್ಲಾಸ್ ಕ್ಯಾಲ್ಕುಲೇಷನ್. ಆದ್ರೆ ಏನ್ ಗೊತ್ತಾ, ಸ್ನೇಹನ ಹಾಗೆಲ್ಲ ದುರುಪಯೋಗ ಪಡಿಸ್ಕೋಬಾರ್ದು. ಗಿರಿ, ನಮ್ಮ ಮನೆಗೆ ವಾರಕ್ಕೆ ಹಬ್ಬ ಅಂದ್ರೆ 1 ಕಾಯಿ ಸಾಕು. ಇನ್ನೂ ಹೆಚ್ಚಿಗೆ ಕಾಯಿಗಳು ಬೇಕು ಅಂದ್ರೆ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀರಲ್ಲ, ನಿನ್ ಜೊತೆ ಅಪ್ಪನ್ನ ಸ್ಕಂದನ್ನ ಪ್ರಣಿನ ಕರ್ಕೊಂಡು ಹೋಗು. ಸಾಧ್ಯವಾದ್ರೆ ಆಫೀಸ್ ಮುಗಿಸ್ಕೊಂಡು ನಾನು ಜಾಯ್ನ್ ಆಗ್ತೀನಿ. ಮನೆಗೆ 5 ಕಾಯಿ ಸಿಗುತ್ತೆ, ವರ್ಕೌಟ್ ಆಗುತ್ತೆ. ಅದರಲ್ಲೇ ಮೇಂಟೈನ್ ಮಾಡು. ರೀ, ನಾನೇ ನಿಮ್ಮ ಹತ್ರ ಗಂಧದ ಮರ ಕೇಳದ್ನ?
ದುಡ್ಡಿನ ಮರ ಕೇಳದ್ನಾ? ಇಲ್ಲ. ಒಂದ್ ತೆಂಗಿನ ಮರಕ್ಕೆ ಎಷ್ಟೆಲ್ಲ ಮಾತಾಡ್ತೀರಾ? ಹೋಗ್ಲಿ ಬಿಡಿ, ನಾನು ಹುಡುಕೋತೀನಿ. ಓಕೆ. ಇವ್ರಿಗೆ ಹೋಗಿ ಹೋಗಿ ಕೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ, ನಾನು ಹುಡುಕೋತೀನಿ. ಗೌರಿನ ಹುಡುಕ್ತೀನಿ ಅಂತ ಹೇಳಿದಾಳೆ. ನಾಳೆನೆ ಅವಳ ಮನೆಗೆ ಬಂದ ತಕ್ಷಣ ಕೇಳ್ತೀನಿ, ಪೂಜೆ ಮಾಡ್ತೀನಿ. ಆ ಬುಡ್ಬುಡ್ಕೆ ಅವ್ರು ಹೇಳಿದ ಮಾತು ನಿಜ ಮಾಡ್ತೀನಿ ಅಷ್ಟೇ. ಗಿರಿ, ತೆಂಗಿನ ಮರ ಹುಡುಕಕ್ಕೆ ಇನ್ನೂ ಹೋಗ್ಲಿಲ್ವಾ? ಹೋಗ್ತೀನಿ. ಆಲ್ ದಿ ಬೆಸ್ಟ್. ಸಿಕ್ತು. ಗೌರಿ, ಯಾರಾದ್ರೂ ಬರಕ್ ಮುಂಚೆ ಪೂಜೆ ಮಾಡ್ಬಿಡೋಣ ಬಾ. ಸರಿ. ಅಕ್ಕ, ದೇವ್ರು ದೊಡ್ಡೋನು. ನಾವು ಅನ್ಕೊಂಡಂಗೆ ಮರ ಸಿಕ್ತು. ಇಲ್ಲಿ ಯಾರು ಓಡಾಡ್ತಾ ಇಲ್ಲ, ಸುತ್ತಮುತ್ತನೂ ಜನ ಕಾಣಿಸ್ತಾ ಇಲ್ಲ. ಬೇಗ ಪೂಜೆ ಮಾಡ್ಬೇಡ. ನಾನು ಯಾವಾಗ್ಲೂ ಹೇಳಲ್ವಾ, ದೇವ್ರು ನಮಗೋಸ್ಕರ ಅಂತ ಎಲ್ಲ ರೆಡಿ ಮಾಡ್ಕೊಡ್ತಾನೆ, ಆದ್ರೆ ನಂಬಿಕೆ ಇರಬೇಕು ಅಷ್ಟೇ. ಅಕ್ಕ, ಏನಿದು? ಊದ್ಬತ್ತಿ ಹಚ್ಚಕ್ಕೂ ಮುಂಚೆ ಹೊಗೆ ಬರ್ತಾ ಇದೆ. ಅಂದ್ರೆ ಬೇಡಕ್ಕೂ ಮುಂಚೆನೇ ಹೊರ ಸಿಗುತ್ತಾ? ಇರ್ಬೋದು ಕಡೆ. ಅಪ್ಪ ಕಲ್ಪವೃಕ್ಷ. ಅಕ್ಕ, ಕಲ್ಪವೃಕ್ಷ ಅಪ್ಪ ಆಗದೆ ಅಮ್ಮನೂ ಆಗಿರ್ಬೋದಲ್ವಾ? ಹೌದಲ್ವಾ? ಯಾಕೆ ಬೇಕು ರಿಸ್ಕು? ಕಲ್ಪವೃಕ್ಷ ದೇವ್ರೆ ಅಂತ ಕರೆದ್ಬಿಡೋಣ. ಕಲ್ಪವೃಕ್ಷ ದೇವ್ರೆ, ಭಕ್ತಿಯಿಂದ ಬಂದಿದ್ದೀವಿ, ನಿನಗೆ ಪೂಜೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮಗ್ ಒಲಿ. ತೆಂಗಿನ ಮರದ ಭಗವಂತ, ತೆಂಗಿನ ಮರದ ಭಗವಂತ. ಮೇಡಮ್, ನಾನು ಭಗವಂತ ಅಲ್ಲ, ಗುಣವಂತ. ಎಸ್, ಗುಣವಂತ. ಅಯ್ಯೋ, ಏನ್ರಿ ಆಗಿದೆ ನಿಮ್ಗೆ? ಆಗ್ಲಿಂದ ನಾವಿಬ್ರು ಇಲ್ಲೇ ಕೂತಿದೀವಿ, ನೀವು ಒಂಚೂರು ಸೌಂಡ್ ಮಾಡದೆ ಆಡ್ಕೊಂಡು ಕೂತ್ಕೊಂಡು ನಮ್ಗೆ ಹೆದರ್ಸ್ಬೇಕು ಅಂತ ಅನ್ಕೊಂಡಿದ್ರಾ? ನೋಡಿ, ಇವ್ರ ಗಂಡ ಪೊಲೀಸ್, ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಮೇಡಮ್, ಇಲ್ಲ ಮೇಡಮ್, ನಾನೇನು ಎದುರಿಸ್ಬೇಕು ಅಂತ ಕೂತಿರ್ಲಿಲ್ಲ, ನಾನೇ ಎದುರ್ಕೊಂಡು ಕೂತಿದ್ದೆ. ಅಂದ್ರೆ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿರೋದು. ಅದು ನನ್ನ ಹೆಂಡತಿಗೆ ನಾನು ದಮ್ ಹೊಡಿಯೋದು ಇಷ್ಟ ಇಲ್ಲ, ಅದಕ್ಕೆ ಅವಳು ಕಣ್ಣು ತಪ್ಪಿಸಿ ಇಲ್ಲಿ ಬಂದು ಸಿಗರೇಟ್ ಹೊಡಿತೀನಿ ಮೇಡಮ್. ದಯವಿಟ್ಟು ನಾನು ಬಿಟ್ಬಿಡಿ ಮೇಡಮ್, ನನಗಿನ್ನೇನು ಗೊತ್ತಿಲ್ಲ. ಗೌರಿ, ಏನಾಯ್ತು? ಪೂಜೆ ಶುರು ಮಾಡೋಷ್ಟೊತ್ತಿಗೆ ಹೇಳ್ಬಿಟ್ಟಾಗೋಯ್ತಲ್ಲ. ಅಕ್ಕ, ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡ್ಬೇಡ. ಹಾಗೊಂದ್ ವೇಳೆ ಹಿಂದೆ ಇಟ್ವಿ ಅನ್ಕೋ, ನಾವು ಹೇಡಿಗಳಾಗ್ತೀವಿ. ಇಲ್ಲಿ ಯಾರು ಇಲ್ಲ, ಬೇಗ ಪೂಜೆ ಮಾಡೋಣ. ನಾನಿದ್ದೀನಿ. ಇವಾಗ ಪೂಜೆ ಕಂಪ್ಲೀಟ್ ಆಯ್ತು. ಸತ್ಯ, ಯಾರು ನೋಡ್ಲಿಲ್ಲ. ಏಯ್, ಯಾರಮ್ಮ ನೀವು? ನನ್ನ ತೋಟದಲ್ಲಿ ಏನ್ ಮಾಡ್ತಿದ್ದೀರಾ? ಏನಿದೆಲ್ಲ? ಏನ್ ಮಾಟ ಮಂತ್ರ ಮಾಡ್ತಿದ್ದೀರಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಕಲ್ಪವೃಕ್ಷಕ್ಕೆ ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಹಿರಿಯರೊಬ್ರು ಹೇಳಿದ್ರು, ಅದಕ್ಕೆ ಹೀಗೆ ಹುಡುಕೊಂಡ್ ಬಂದ್ವಿ. ಈ ಮರ ಕಾಣಿಸ್ತು ಅಂತ ಪೂಜೆ ಮಾಡ್ಬಿಟ್ವಿ ಅಷ್ಟೇ. ಅಪಾರ್ಥ ಮಾಡ್ಕೋಬೇಡಿ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಇದಾ ವಿಷಯ? ಈ ಮರ ಹಾಕಿ 15 ವರ್ಷ ಆಯ್ತು, ಇನ್ನೂ ಫಲ ಕೊಟ್ಟಿಲ್ಲ. ದೊಡ್ಡ ಮರ ಅಂತ ನಾನೇ ತಲೆ ಕೆಡ್ಸ್ಕೊಳ್ದೆ ಹಾಗೆ ಬಿಟ್ಟಿದ್ದೆ. ಇಬ್ರು ಮುತ್ತೈದೆಯರು ಬಂದು ಪೂಜೆ ಮಾಡಿದಿರಾ. ನಿಮ್ಮ ಪೂಜಾ ಫಲದಿಂದ ನನ್ನ ತೆಂಗಿನ ಮರ ಫಲ ಕೊಟ್ರೆ 35 ರೂಪಾಯಿ ಕಾಯಿನ 30 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಮಾರಿ 4 ಕಾಸು ಮಾಡ್ಕೋತೀನಿ. ಮೊದಲು ಫಲ ಚೆನ್ನಾಗಿ ಬಿಡ್ಲಿ, ಆಗ ಹೇಳಿ ಕಳಿಸ್ತೀನಿ. ಆಗ ಬಂದು 2 ಎಳ್ನೀರು ಕುಡ್ಕೊಂಡೋಗಿ. ಸರಿ ಆಯ್ತು, ನಾವೇನ್ ಬರ್ತೀವಿ. ಅಕ್ಕ, ಈಗೆಲ್ಲ ಪ್ರಾಬ್ಲಮ್ಮು ಸರಿ ಹೋಗುತ್ತೆ ಅಲ್ವಾ? ನನಗೆ ಸಂತಾನ ಸಿಗುತ್ತೆ, ನಿನಗೆ ಸಂಪತ್ತು ಸಿಗುತ್ತೆ ಅಲ್ವಾ? ಶಂಭಯೋಗಿ ಶರಣಬಾರೋ, ನಮೋ ನಮಾದಿ ದೇವಬಾರೋ. ಎಡಕ್ಕಿನ್ನು ಎಡಕ್ಕಾಗಿ ಹೋಯ್ತು, ಬಲಕ್ಕಿನ್ನು ಬಲಕ್ಕಾಗಿ ಹೋಯ್ತು. ಮಾತು ಮನಕ್ಕೆ ಸಾಕ್ಷಿ, ತಿಂದ ರೊಟ್ಟಿ ಹೊಟ್ಟೆಗೆ ಸಾಕ್ಷಿ. ಸಂಸಾರ ಮಾಡಿದ್ದು ಮನೆಗೆ ಸಾಕ್ಷಿ. ಅಕ್ಷಕಾಯಿ ಹನುಮಂತ ದೇವ, ಊರಕಾಯಿ ದೇವಮ್ಮ ತಾಯಿ. ತಪ್ಪಾಗೈತಿ, ಒಪ್ಪಬೇಕಾಗಿರೋ ಪೂಜೆನಾಗ ತಪ್ಪಾಗೈತಿ.
ಅಮ್ಮ ಕೆಂಡ ಕಾರ್ತಾಳ, ಅಪ್ಪ ಬೆಂಕಿ ಉಗಿತಾನ. ಅಂದುಕೊಂಡದ್ದು ಆಗಂಗಿಲ್ಲ, ಬಯಸಿದ್ದೆಲ್ಲ ಸಿಗಂಗಿಲ್ಲ. ಕಣ್ಣೀರು ನೀರಾಗುತ್ತೈತಿ, ನೆಮ್ಮದಿ ಹಾಳಾಗುತ್ತೈತಿ. ತಪ್ಪು ನಡೆದೈತಿ, ಪೂಜೆನಾಗ ತಪ್ಪು ನಡೆದೈತಿ. ಅಯ್ಯೋ, ನಾವ್ ಯಾವ ತಪ್ಪು ಮಾಡಿಲ್ಲ, ತುಂಬಾ ನಿಷ್ಠೆಯಿಂದ ಪೂಜೆ ಮಾಡಿದ್ದೀವಿ. ನಾ ಹೇಳಿದ್ದು ಫಲ ಕೊಡೋ ಕಲ್ಪವೃಕ್ಷಕ್ಕೆ ಪೂಜೆ ಮಾಡಿ ಅಂತ, ಫಲ ಕೊಡದೇ ಇರೋ ಗೊಡ್ಡು ಮರಕ್ಕಲ್ಲ. ಅಯ್ಯೋ ದೇವ್ರೆ ದೇವ್ರೆ, ಅದು ಫಲ ಕೊಡೋ ಕಲ್ಪವೃಕ್ಷಕ್ಕೆ ಪೂಜೆ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಮರ ಸಿಕ್ಕಿದ ಖುಷಿಗೆ ಪೂಜೆ ಮಾಡ್ಬಿಟ್ವಿ. ಆಕಾಶ ನುಡಿತೈತಿ, ಕೊನೆಯ ಅವಕಾಶ ನೀಡುತ್ತೈತಿ. 24 ತಾಸು ಕಳೆಯುವ ಮುನ್ನ ಫಲ ಕೊಡೋ ಕಲ್ಪವೃಕ್ಷವನ್ನು ಹುಡುಕಿ ಯಾರು ಕಾಣದಂತೆ ಪೂಜೆ ಮಾಡಿದ್ರೆ ಅಂದುಕೊಂಡದ್ದು ಆಗುತ್ತೈತಿ. ಸಮಯ ಬದಲಾಗ್ತೈತಿ, ಇಲ್ಲ ಅಂದ್ರ ಇರುವುದೆಲ್ಲ ಬಿಟ್ಟು ಹೋಗ್ತೈತಿ. ಜೀವನ ಬಂದು ಬೀದಿಗೆ ನಿಲ್ತೈತಿ. ಶಂಭಯೋಗಿ ಶರಣ ಬಾರು, ನಮೋ ನಮಾದಿ ದೇವ ಬಾರು. ಎಡಕ್ಕಿನ್ನು ಎಡಕ್ಕಾಗಿ ಹೋಯಿತು, ಬಲಕ್ಕಿನ್ನು ಬಲಕ್ಕಾಗಿ ಹೋಯಿತು. ಒಂದೇ ಒಂದು ದಿನಾನು ಈ ತರ ಮಾಡಿರ್ಲಿಲ್ಲ ನನ್ನ ಗಿರಿ. ದಿನ ಹೇಳ್ದೆ ಹೋತಿದ್ದಾಳು ನನ್ನ ಗೌರಿ, ಇವತ್ತು ಹೇಳ್ದೆ ಹೋಯ್ದಳು ನನ್ನ ಗೌರಿ. ಗಂಡ ಅಂದ್ರೆ ಭಯ ಭಕ್ತಿ ಇಟ್ಕೊಂಡಿದ್ಲು, ಹಾಗಿದ್ಲು ನನ್ನ ಗಿರಿ. ಗಂಡನ್ನೇ ಭಯದಿಂದ ಇಟ್ಕೊಂಡಿದ್ದಾಳು, ಅದು ನನ್ನ ಗೌರಿ. ಅವಳು ಹೊಸ್ಲಿಂದ ಆಚೆ ದಾಟ್ತಿದ್ದ ಹಾಗೆ ಗೊತ್ತಾಗ್ತಾ ಇತ್ತು, ಹಾಗಿದ್ಲು ನನ್ನ ಗಿರಿ. ಗಂಡ ಹೊಸ್ಲಿಂದ ಕಾಲ ಆಚೆ ಇಟ್ಟರು ಕೂಡಲೇ ಅವಳಿಗೆ ಗೊತ್ತಾಗ್ತಿದ್ದಿತ್ತು, ಅದು ನನ್ನ ಗೌರಿ. ಅಂಥದ್ರಲ್ಲಿ ಇವತ್ತು ಅಕ್ಕ ತಂಗಿ ಇಬ್ರು ಹೇಳ್ದೆ ಕೇಳದೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನರ್ಥ? ತೆಗೆಕೈನ ಏನು ಅರ್ಥ? ಮನೇಲಿಪ್ಪು ಗಂಡಸರಿಗೆಲ್ಲ ಬೆಲೆ ಕಡಿಮೆ ಆಯ್ತು ಅಂದಲೇ ಅರ್ಥ. ಹೌದೌದು, ಅದಕ್ಕೆ ನನಗೆ ಟೀ ಕೂಡ ಕೊಟ್ಟಿಲ್ಲ, ನನಗೆ ಕಾಫಿನೂ ಕೊಟ್ಟಿಲ್ಲ. ನನಗೆ ಮೆಣಸಿನ್ಕಾಯಿ ಬಜ್ಜಿ ಹೋಯ್ಲಿ, ಒಂದು ಗೋಲಿ ಬಜ್ಜಿ ಸಮೇತ ಕೊಡ್ಲಿಲ್ಲ. ಹೌದು, ಇತ್ತೀಚೆಗೆ ನಮ್ಮನೆ ಹೆಣ್ಣುಮಕ್ಕಳು ಹದ್ದು ಮೀರಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರಿದ್ರೆ ಸರಿಯಾಗಿರ್ತಾರೆ, ಅದೇ ಇನ್ನೊಂದು ಹೆಣ್ಣಿನ ಜೊತೆ ಸೇರಿದ್ರೆ ಹಾಗೂ ಸರಿಯಾಗಿರ್ತಾರೆ. ಅರೆ ಭಾಯ್, ಮಾರೋ ಮಾರೋ ಮುಚ್ಚೆ. ಇರ್ರಿ, ಮಾರೋ ಅಂದ ತಕ್ಷಣ ಮಾರಕ್ಕೆ ಬಂದ್ಬಿಟ್ರು. ಅಲ್ಲಪ್ಪ ಏನಿದು, ಇದ್ದಕ್ಕಿದ್ದಂಗೆ ಹಿಂಗ್ ರಿವರ್ಸ್ ಹೋಗ್ಬಿಟ್ಟೆ. ಏನ್ ಮಾಡೋದಪ್ಪ, ನಾನೇನೋ ಹೇಳೋದು, ಅವ್ರು ಕೋಪ ಮಾಡ್ಕೊಳ್ಳೋದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಬಂದ್ರು ನೋಡು. ಬನ್ನಿ ಬನ್ನಿ. ಹಲೋ, ಎಲ್ಲೋಗಿತ್ತು ಸವಾರಿ? ವೇರ್ ಗೋಯಿಂಗ್ ಟ್ರಾವೆಲ್? ನಿಮ್ಗೆ ಹೇಳ್ತಿಪ್ಪದು, ಎಲ್ಲಿಗೆ ಹೋಯ್ದಿದ್ ಸವಾರಿ? ಇವ್ರ ಆಫೀಸಿಂದ ಮನೆಗೆ ಬಂದಿರ, ಅವ್ರಿಗೆ ಒಂದು ಲೋಟ ಟೀ, ಯಜಮಾನ್ರಿಗೆ ಒಂದು ಲೋಟ ಕಾಫಿ, ನನ್ಗೆ ಒಂದು ಪ್ಲೇಟ್ ಬಜ್ಜಿ ಕೊಡು ಕಾಯ್ಲಿಲ್ಲ ಅಂದ್ಮೇಲೆ ಈ ಮನೇಲಿ ಹೆಣ್ಮಕ್ಳು ಎಂತಕ್ಕಿರ್ಕೊ? ಅಲ್ಲ, ಹಂಗಂದಲ್ಲಿ ನಾನು ಹೇಳದ್ದಲ್ಲ, ಈ ಯಜಮಾನ್ರು ಹೇಳದ್ದು. ನಾನಲ್ಲಮ್ಮ, ಶಿವು ಹೇಳಿದ್ದು. ಹೌದು, ನಾನೇ ಹೇಳಿ. ಏನಿವಾಗ ಏನೋ ಕೆಲಸ ಬೇಗ ಮುಗೀತು ಅಂತ ಮನೆಗೆ ಬೇಗ ಬಂದೆ. ಮನೆಗೆ ಬಂದು ನೋಡ್ತೀನಿ, ಅಪ್ಪ ಒಬ್ಬರೇ ಇದ್ದಾರೆ. ಏನ್ ಅನ್ಕೊಂಡಿದ್ದೀರಾ ನೀವು? ಗಂಡಸರು ಅಂದ್ರೆ ಅಬೇ ಫಾರಿಗಳ ಅನ್ಕೊಳ್ರಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಅನ್ಕೊಳ್ಳಿ. ಸೀರಿಯಸ್ನೆಸ್ ಇಲ್ಲ, ಹೇಗ್ ಬದುಕಬೇಕು ಅಂತ ಗೊತ್ತಿಲ್ಲ. 24 ಗಂಟೆ ಚಡ್ಡಿ ಮಾರೋದು, ರೀಲ್ಸ್ ನೋಡೋದು, ಒಬ್ಬೊಬ್ಬರೇ ಕುತ್ಕೊಂಡು ಮಾತಾಡೋದು, ಇದೇ ಆಗೋಯ್ತು ಜೀವನ. ನಾವು ನಿಮಗೋಸ್ಕರ ಏನೇನೆಲ್ಲ ಮಾಡೋದಕ್ಕೆ ಕಷ್ಟ ಪಡ್ತಿದೀವಿ. ನೀವು ನೋಡಿದ್ರೆ ಆಫ್ಟರ್ ಆಲ್ ಕಾಫಿ ಟೀ ಬಜ್ಜಿಗೋಸ್ಕರ ನಮ್ಮನ್ನೇ ಎದುರಾಕೋತಿದ್ದೀರಾ? ಆಗಲ್ಲ. ನಾವಿನ್ಮೇಲೆ ಈ ಮನೇಲಿ ಏನು ಮಾಡಲ್ಲ ಅಂತ ಧರಣಿ ಕೂತ್ರೆ ಏನ್ರಿ ಮಾಡ್ತೀರಾ? ಹೌದಾ? ಧರಣಿ ಕೂತ್ಕೋತೀರಾ? ಅಷ್ಟು ಧೈರ್ಯ ನಿಮ್ಗೆ? ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತು. ಅದೇ ಏನ್ ಮಾಡ್ತೀರಾ ಅಂತ ಕೇಳ್ತಿರೋದು. ನೀವು ಮಾಡೋ ಕೆಲಸನ ನಾವು ಮಾಡ್ತೀವಿ. ಏ ಶಿವ, ಹೋಗಿ ಕಾಫಿ ಟೀ ಮಾಡ್ಕೊಂಬರ. ಹಾಗೆ ಹೆಣ್ಣು ಮಕ್ಕಳು ಗರಂ ಆಗಿದ್ದಾರೆ, ಅವ್ರಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬ. ಏ ಅಯೋಗ್ಯ ಶಿವಪ್ರಸಾದ್, ಏನೋ ಮಕ್ಕ ನೋಡ್ತೀಯ? ಗೋ ಗೋ. ಸದ್ಯ ನನಗ್ ಗೋ ಗೋ ಅಂದೇಳಿ ಹೇಳಲಿಲ್ಲ. ಅಯೋಗ್ಯ ಅಂದಿದ್ದು ನಿನಗೆ. ಪಿತಾಜಿ, ನೀನು ಮಾತ್ರ ಬದಲಾಯಿಸ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಪಾರ್ಟಿ ಬದಲಾಯಿಸ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ಆ ಟ್ಯಾಲೆಂಟ್ ಇಲ್ಲದೆ ಹೋಗಿದ್ರೆ ಇಷ್ಟು ವರ್ಷ ನಾನು ಬದುಕಕ್ಕಾಗ್ತಿತ್ತೇನೋ. ಹೋಗ ಹೇಳಿದ್ ಮಾಡೋಗ. ಮೆಜಾರಿಟಿ ಅವ್ರ ಕೈಯಲ್ಲೇ ಇತ್ತು. ನಾವು ಎಂಥದೇ ಗಠಬಂಧನ ಮಾಡ್ರು ಏನು ಪ್ರಯೋಜನ ಇಲ್ಲ. ಬನ್ನಿ ಹೋಪ. ಬನ್ನಿ ದಾರಿಗೆ. ಶಿವರ ಕಾಫಿ ಪುಡಿಯಲ್ಲಿತ್ತು. ಅಕ್ಕ, ನಮ್ಮ ಕೆಲಸನ ನಾವು ಮುಂದುವರ್ಸೋಣ. ಅಕ್ಕ, ಇದೇ ಮರ. ಆಹಾ, ಕೊನೆಗೂ ಫಲ ಇರೋ ಕಲ್ಪವೃಕ್ಷ ಸಿಕ್ಬಿಡ್ತಲ್ಲ. ಯಾರೂ ಇಲ್ಲ ತಾನೆ? ಅಕ್ಕ, ಸದ್ಯಕ್ಕೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಬೇಗ ಪೂಜೆ ಶುರು ಮಾಡ್ಬೇಡ. ಅಪ್ಪ ದೇವ, ನಿನ್ನ ಹತ್ರ ಎಷ್ಟು ಬೇಡಿದ್ರು ಕಡಿಮೆನೆ. ನಾನು ನನ್ನ ಅಕ್ಕ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನೆರವೇರಿಸು ಭಗವಂತ. ಅಪ್ಪ, ಏನಪ್ಪ? ನಮ್ಮ ಮನೆಗೆ ದ್ವಾರಪಾಲಕರನ್ನೇನಾದರೂ ಅಪಾಯಿಂಟ್ ಮಾಡ್ಕೊಂಡ್ಯಾ? ಆಯಿಂಟ್ಮೆಂಟ್ ಹಚ್ಕೊಳ್ಳೋಕೆ ಶಕ್ತಿ ಇಲ್ಲ, ಇನ್ನು ಅಪಾಯಿಂಟ್ಮೆಂಟ್ ಬೇರೆ. ಅಲ್ಲಿ ಕೂತಿದ್ದಲ್ಲ ದಡ್ಡ, ಅವ್ನು ಕೇಳು, ಎಲ್ಲ ಹೇಳ್ತಾನೆ. ದಡ್ಡ ಅವರೇ, ಸರಿ ಸರಿ. ಕಾಶಿ ಅವರೇ, ಈ ಚಲಿಸುವ ಮೋಡಗಳ ಬಗ್ಗೆ ನಿಮ್ಗೇನಾದರೂ ಫೋರ್ಕಾಸ್ಟ್ ಇದೆಯಾ? ಯಜಮಾನ್ರೆ, ಶಿವ ಅವರೇ, ಪೊಲೀಸ್ ಕೇಸ್ ವಿಷಯ ಎಂತಾದ್ರು ಇದ್ರೆ ಕೇಳಿ. ಗೊತ್ತಿಲ್ಲ ಅಂದೇಳಿ ಈಸಿಯಾಗಿ ಹೇಳ್ತೇನೆ. ಆದರೆ ಇವ್ರು ಎಂತಕ್ಕೆ ಹಿಂಗೆ ನಿಂತ್ಕೊಂಡಿರಂದೇಳಿ ಅಷ್ಟು ಈಸಿಯಾಗಿ ಹೇಳೋಕ್ಕಾತಿಲ್ಲ. ಎಂತಕ್ಕಂದ್ರೆ ನಂಗೆ ಗೊತ್ತಿಲ್ಲ. ಓಕೆ ಓಕೆ ಕಾಶಿ ಅವರೇ, ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ, ಲೆಟ್ ಮೀ ಫಿಗರ್ ಔಟ್. ಶಿವಕೃಪಾದ ಮಹಿಳಾ ಮಣಿಯರೇ, ನಿಲ್ಲಿ ನಿಲ್ಲಿ. ಅಲ್ಲ, ಜೂನ್ ತಿಂಗಳಲ್ಲೂ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೀರಲ್ಲ, ಯಾಕೆ? ಏನು ನಿಮ್ಮ ಸಮಸ್ಯೆ? ವಾಟ್ಸ್ ಪ್ರಾಬ್ಲಮ್? ನಾವ್ ಯಾರಿಗೂ ಕಾಯ್ತಾ ಇದ್ದೀವಿ. ತರಕಾರಿ ಅವ್ನು ಬರ್ಬೇಕಾ? ಇಲ್ಲ. ಹಾಲು ಇಲ್ಲ. ಮತ್ತೆ ಹೂ ಮಾರೋ ಹೂವೇ ಬರ್ಬೇಕು, ಇಲ್ಲ ಸೊಪ್ಪು ಮಾರೋ ಸೆಲ್ವಿ ಬರ್ಬೇಕಾ? ಇಲ್ಲ ಇಲ್ಲ ಇಲ್ಲ. ನಾವ್ ಬೇರೆ ಯಾರಿಗೂ ಕಾಯ್ತಾ ಇದೀವಿ. ಅದೇ ಯಾರಿಗೆ? ಬುಡ್ಬುಡ್ಕೆ ಸ್ವಾಮಿಗಳಿಗೆ. ಬುಡ್ಬುಡಿಕೆ ಸ್ವಾಮಿಗ? ಯಾಕೆ, ಏನು ಅಂತ ಸಂದರ್ಭ ಸಹಿತ ಬಿಡಿಸಿ ಹೇಳ್ತೀರಾ? ಮಾವಯ್ಯ, ಅದೇನು ಅಂತ ನಾನು ಹೇಳ್ತೀನಿ. 24 ತಾಸು ಕಳೆಯುವ ಮುನ್ನ ಫಲ ಕೊಡೋ ಕಲ್ಪವೃಕ್ಷವನ್ನು ಹುಡುಕಿ ಯಾರು ಕಾಣದಂತೆ ಪೂಜೆ ಮಾಡಿದ್ರೆ ಅಂದುಕೊಂಡದ್ದು ಆಗುತ್ತೈತಿ. ಇಷ್ಟೇ ನಡೆದಿತ್ತು. ನಾವ್ ಮಾಡಿದ ಪೂಜೆಲಂತೂ ಯಾವ ಲೋಪದೋಷನೂ ಆಗಿಲ್ಲ. ನಾವ್ ಅನ್ಕೊಂಡಿದ್ ಆಗತ್ತಾ ಇಲ್ವಾ ಅಂತ ಹೇಳೋದಕ್ಕೆ ಬುಡ್ಬುಡ್ಕೆ ಅವರೇ ಬರ್ಬೇಕು. ಅದಕ್ಕೆ ಕಾಯ್ತಾ ಇದೀವಿ. ಶಂಭಯೋಗಿ ಶರಣಬಾರೋ, ನಮೋ ನಮಾದಿ ದೇವಬಾರೋ. ಎಡಕ್ಕಿನ್ನೋ ಎಡಕಾಗಿ ಹೋಯ್ತು, ಬಲಕ್ಕಿನ್ನೋ ಬಲಕ್ಕಾಗಿ ಹೋಯ್ತು. ಮಾತು ಮನೆಗೆ ಸಾಕ್ಷಿ, ತಿಂದ ರೊಟ್ಟಿ ಹೊಟ್ಟೆಗೆ ಸಾಕ್ಷಿ, ಮಾಡಿದ ಸಂಸಾರ ಮನೆಗೆ ಸಾಕ್ಷಿ. ಅಕ್ಷಕಾಯಿ ಹನುಮಂತ ದೇವ, ಊರಕಾಯಿ ದೇವಮ್ಮ ತಾಯಿ. ನಿಮ್ಮನ್ನ ಎಲ್ಲೋ ನೋಡ್ದಾಗಿದೆಯಲ್ಲ? ನೋಡಿರ್ತೀಯ ದೊರೆ, ನೋಡಿರ್ತೀಯ. ನನ್ನಂತೆ 1000 ಜನ, 1000ದಂತೆ ಲಕ್ಷ, ಲಕ್ಷದಂತೆ ಕೋಟಿ. ನೀನು ನಿನ್ನೊಳಗಿದ್ರೆ ಮುತ್ತು ಚಿಪ್ಪಿನೊಳಗಿದ್ದಂಗ. ನೀನು ನಿನ್ನಿಂದ ಆಚೆ ಬಂದ್ರೆ ಗಿಣಿ ಪಂಜರದಿಂದ ಹೊರಹಾರ್ದಂಗ. ಮನುಷ್ಯ ಗಿಣಿಯೂ ಆಗ್ಬೇಕು, ಚಿಪ್ಪಿನೊಳಗಿನ ಮುತ್ತೂ ಆಗ್ಬೇಕು. ಆಗ್ಲೇ ಜೀವನ ಪರಿಪೂರ್ಣ ಆಗ್ತೈತಿ. ಕಲ್ಲಂಗಡಿ ಹಣ್ಣ. ಕಲ್ಲಂಗಡಿ ಅಣ್ಣ ಏನ್ರಿ ಕಾಶಿ ಅವ್ರೆ? ಇವ್ರು ಎಂಥದ ಒಗಟು ಹೇಳ್ರಲ್ಲ, ಅದಕ್ಕೆ ಆನ್ಸರ್ ಕಲ್ಲಂಗಡಿ ಹಣ್ಣು. ತಾಳಿ ಕಟ್ಟಿರ್ಲಿಲ್ಲ ಅಂದಿದ್ರೆ ಬಜ್ಜಿ ಬೋಂಡ ಕರ್ದಂಗೆ ನಿಮ್ಮನ್ನು ಕರೆದು ಬಿಡ್ತಿದ್ದೆ. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ರಿ, ಏನೇನೋ ಮಾತಾಡ್ಬೇಡಿ ನೀವು. ಕ್ಷಮಿಸಿ ಸ್ವಾಮಿಗಳೇ, ನಮ್ಮ ಮನೆಯವ್ರು ಸ್ವಲ್ಪ ಹೀಗೆ. ನೀವು ಹೇಳಿ, ನಾವು ಮಾಡಿದ ಪೂಜೆ ಫಲಿಸಿದ್ಯಾ? ತಾಯಿ, ನೀವು ಮಾಡುವಂತ ಪೂಜೆ ನಿಮ್ಮಿಬ್ಬರನ್ನ ಹೊರತಾಗಿ ಬೇರೆ ಯಾರೂ ನೋಡಬಾರ್ದು ಅಂತ ಹೇಳಿದ್ದೆ. ಹೌದು, ಯಾರು ನೋಡಿಲ್ಲ. ಆದ್ರೆ ಭಗವಂತ ನೋಡಿದಾನೆ ಅನ್ನೋದನ್ನ ಮರ್ತು ಬಿಟ್ರಲ್ಲ. ಆದ್ರೆ ನಾವು ಮಾಡಿದ ಪೂಜೆ ಫಲಿಸಲ್ವಾ? ಫಲಿಸುತ್ತೆ ತಾಯಿ, ಫಲಿಸುತ್ತೆ. ಯಾಕಂದ್ರೆ ಈ ಪೂಜೆನ ನೋಡಿರೋದು ಭಗವಂತ. ಇಲ್ಲಿಯವರೆಗೂ ನೀವು ನಡೆದುಕೊಂಡ ರೀತಿ, ಸಮಾಜಕ್ಕೆ ನೀವು ಕೊಟ್ಟ ಸಂದೇಶ, ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ಇದರ ಜೊತೆಗೆ ಕಲ್ಪವೃಕ್ಷಕ್ಕೆ ನೀವು ಮಾಡಿದ ಪೂಜೆಯ ಫಲವಾಗಿ ಇನ್ನು ಮುಂದೆ ನಿಮ್ಮ ಸಮಯ ಬದಲಾಗಲಿದೆ.
ಶಿವ ಕಾಪಾಡಪ್ಪ. ಬದಲಾದ ಸಮಯದಲ್ಲಿ ಭಗವಂತನ ದರ್ಶನ. ಆ ದೇವ್ರು ಸಿಗಲಿ ಬೆಂಡೆ ಎತ್ಬಿಡ್ತೀನಿ. ಮಹಾದೇವ. ಇನ್ ಮುಂದೆ ವಾರಾಂತ್ಯದಲ್ಲಿ ದರ್ಶನ ನೀಡಲಿದ್ದಾನೆ ಭಗವಂತ. ಭಗವಂತ ಯಾವಾಗಲೂ ನಮ್ಮನ್ನ ಗಮನಿಸ್ತಾ ಇರ್ತಾನೆ. ಭೂಮಿಗೆ ಬಂದ ಭಗವಂತ ಜೂನ್ 22ರಿಂದ ಶನಿವಾರ ಮತ್ತು ಭಾನುವಾರ ಸಂಜೆ 6ರಿಂದ 7 ಗಂಟೆಯವರೆಗೆ.